ನೋಡಿದ ತಕ್ಷಣ ವಾವ್ ಅಂತ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಇದು ಬಸ್ಸಾರು. ಇದು ಹೇಗೆ ಮಾಡೋದು ಅಂದರೆ, ನನಗೆ ಅಮ್ಮ ಹೇಳ್ಕೊಟ್ಟಿದ್ದು ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ರೀತಿ ಇದು. ಈ ರೀತಿ ಮಾಡಿ ಮುದ್ದೆ ಜೊತೆ ತಿಂದರೆ ವಾವ್, ಅದ್ರ ಟೇಸ್ಟೇ ಬೇರೆ. ಸೊ ನಾನು ಒಬ್ಬಳೇ ಇರೋದ್ರಿಂದ ನಾನು ಅನ್ನ ಮಾಡ್ಕೊಂಡಿದ್ದೆ. ನೈಟ್ ನಮ್ಮ ಹಸ್ಬೆಂಡ್ ಬರ್ತಾರಲ್ಲ ಕೆಲಸದಿಂದ, ಆವಾಗ ನಾನು ಮುದ್ದೆ ಆ್ಯಡ್ ಮಾಡ್ತೀನಿ ಅದ್ರ ಜೊತೆಗೆ. ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಹಸುಂಡೆಕಾಳು, ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಬೇಳೆನ ಆ್ಯಡ್ ಮಾಡಿ. ಯಾಕೆ ನಾನು ಬೇಳೆ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ತೊಗರಿ ಬೇಳೆನ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ಟೇಸ್ಟ್ ಬರುತ್ತೆ, ಕಲ್ಲರ್ ಬರುತ್ತೆ ಅಂತ. ಸೊ ಇದನ್ನು ನೀವು ಮಿಸ್ ಮಾಡದೆ ಮಾಡ್ಕೊಳ್ಳಿ. ನೋಡಿ, ಕಾಳು ಹಾಕ್ತಾಯಿದ್ದೀನಿ, ಆನಂತರ ಹೀರೆಕಾಯಿ, ಆನಂತರ ಸ್ವಲ್ಪ ಬೇಳೆ ಹಾಕಿ ವಾಶ್ ಮಾಡಿ. ಸೊ ವಾಶ್ ಮಾಡಿ ನೋಡಿ, ಬೇಳೆ ಹಾಕ್ಕೊಂಡ್ರೆ ವಾಶ್ ಮಾಡಿದ್ಮೇಲೆ 2 ಗ್ಲಾಸ್ ನೀರು ಹಾಕಿ, ಆನಂತರ ಸ್ವಲ್ಪ ಉಪ್ಪು ಹಾಕಿ 2 ವಿಜಿಲ್ ಕೂಗಿಸ್ಕೊತೀನಿ ನಾನು. ಸೊ 2 ವಿಜಿಲ್ ಇದು ಕೂಗಲಿ. ಆನಂತರ ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟು ಕ್ಲೋಸ್ ಮಾಡೋಣ. ನಾನು ಯಾಕೆ 2 ವಿಜಿಲ್ ಕೂಗಿಸ್ಕೊತೀನಿ ಅಂದರೆ, ನೀವು ಬೇಕಾದರೆ 1 ವಿಜಿಲ್ ಕೂಗಿಸ್ಕೊಳ್ಳಿ. ಕೆಲವ್ರಿಗೆ 1 ವಿಜಿಲಲ್ಲೇ ಬೆಂದುಬಿಟ್ಟಿರುತ್ತೆ. ಸೊ ನನಗೆ 2 ವಿಜಿಲ್ ಬೇಕೇ ಬೇಕು. ಯಾಕಂದರೆ ನಾನು ತುಂಬ ಬೇಯಿಸ್ಕೊಂಡಿರೋದನ್ನ ನಾನು ಖಾರಕ್ಕೆ ಆ್ಯಡ್ ಮಾಡ್ಕೊತೀನಿ ರುಬ್ಬೋದಕ್ಕೆ. ಹಾಗಾಗಿ ನಾನು 2 ವಿಜಿಲ್ಲು ಕೂಗಿಸ್ಕೊತೀನಿ. ನೋಡಿ, ಖಾರಕ್ಕೆ ಟೊಮ್ಯಾಟೊ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆಹಣ್ಣು ಇಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣನ್ನ ಎಷ್ಟು ಬಳಸ್ತೀರೋ ಅಷ್ಟು ನಿಮ್ಮ ಹೃದಯಕ್ಕೆ ಒಳ್ಳೆಯದು ಅಂತ ನಾನು ಸಜೆಷನ್ ಕೊಡ್ತಾಯಿದ್ದೀನಿ. ನಾನೇ ಎಲ್ಲ ಬೇಕಾದ್ರೆ ನೀವೇ ಸರ್ಚ್ ಮಾಡಿ ನೋಡಿ, ನೀವು ಹುಣಸೆಹಣ್ಣು ಬಳಸೋದ್ರಿಂದ ಹೃದಯಕ್ಕೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ. ಸೊ ನಾನು ನೋಡಿ ಇವಾಗ ಜಾರಿಗೆ ಸಾಂಬಾರು ಪುಡಿ ಹಾಕಿಟ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಜೊತೆಗೆ ನಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡೋದಕ್ಕೆ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಸೊ ಏನಂದರೆ, 2 ವಿಜಿಲ್ ನಾನು ಕೂಗಿಸಿಟ್ಕೊಂಡಿರ್ತೀನಲ್ಲ, ಅದನ್ನು ನಾನು ಈ ಪೇಸ್ಟ್ ಮಾಡೋದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಕಾಳನ್ನೆಲ್ಲ ನಾವು ಪೇಸ್ಟ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಸಾರು ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಸಾಂಬಾರು ಗಟ್ಟಿ ಬರಲಿ ಅಂತ. ಇಲ್ಲಾಂದರೆ ತಿಳಿ ಆಗಿಬಿಡುತ್ತೆ. ತಿಳಿ ಆದರೆ ಈ ಸಾಂಬಾರೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಅದು ರಸಮ್ ಆ ರೀತಿ ಓಕೆ, ಇದಕ್ಕೆಲ್ಲ ಓಕೆ ಅನಿಸಲ್ಲ. ಸೊ ಕಾಳನ್ನ ನಾವು ಬಸಿದು ಇಟ್ಕೊಳ್ಳೋಣ, ಸೋಸೋಣ. ನಮ್ಮ ಕಡೆ ಬಸಿಯೋಣ ಅಂತಾರೆ. ಸೊ ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಸೋಸಿಟ್ಕೊಳ್ಳಿ. ಯಾಕಂದರೆ ಕಾಳಿಗೆ ನಾವು ಒಗ್ಗರಣೆ ಕೊಡಬೇಕು. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ. ನಾವು ಬೇಯಿಸಿರೋಂಥ ನೀರನ್ನೇ ಹಾಕ್ಕೊಂಡ್ರೆ ಓಕೆ ಗುಡ್, ಬಟ್ ಅದು ಆರಿರಲಿಲ್ಲ, ಹಾಟಾಗಿತ್ತು. ಆ ನೀರನ್ನ ಹಾಕ್ಕೊಂಡು ನಾವು ಪೇಸ್ಟ್ ಮಾಡಿದ್ರೆ ಅದು ಇದಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಬೇಡ. ಕೋಲ್ಡ್ ವಾಟರ್ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನಂತರ ನಾವು ಕಾಳನ್ನು ಸೋಸಿರ್ತೀವಲ್ಲ, ಅದಕ್ಕೆ ಒಗ್ಗರಣೆಗೆ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಸೊ ಈ ರೀತಿ ಪೇಸ್ಟ್ ಆಗಿದೆ. ಈ ಥರ ಫುಲ್ ಅಂದರೆ ಫುಲ್ಲು ಏನಂತಾರೆ ಅದಕ್ಕೆ, ಫುಲ್ಲು ರುಬ್ಬಬೇಕು ಚೆನ್ನಾಗಿ. ಇದೇನು ಪಾತ್ರೆ ಹೀಗಿದೆ ಅಂದ್ಕೊಬೇಡಿ, ಇದು ಕಾಳು ಬೇಯಿಸಿರೋಂಥ ಪಾತ್ರೆ. ನಾನು ಅದರಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ನಾನು ವಿಡಿಯೋ ಮಾಡೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಹಾಕಿ ಖಾರನ ಹಾಕಿ ಲೋ ಫ್ಲೇಮಲ್ಲಿಟ್ಟು ಖಾರ ಹಾಕಿ, ಇಲ್ಲಾಂದರೆ ಅದು ಕುದಿಯುತ್ತಲ್ವ, ಅದು ಸಿಡಿಯುತ್ತೆ ನಮಗೇ. ಸೊ ಹಾಗಾಗಿ ಈ ರೀತಿ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು